ಇನ್ನು ದೆಹಲಿಗೆ ತೆರಳೋದಕ್ಕೆ ಸಜ್ಜಾಗಿದ್ದಾರೆ 6 ಜನ ಸಚಿವರು ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ನಾಯಕತ್ವ ಬದಲಾವಣೆಯ ಬಗ್ಗೆ ಗೊಂದಲ ಏನಿದೆಯಲ್ಲ ಈಗ, ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೈಕಮಾಂಡ್ ಗಮನಕ್ಕೆ ತರೋದಕ್ಕೆ ಡೆಲ್ಲಿ ಯಾತ್ರೆಗೆ 6 ಜನ ಸಚಿವರುಗಳು ತೀರ್ಮಾನವನ್ನ ಮಾಡಿದ್ದಾರೆ. ಈಗಾಗಲೇ ಸಿಎಂ ಮತ್ತೆ ಡಿಸಿಎಂ ಒಪ್ಪಿಗೆಯನ್ನ ಪಡ್ಕೊಂಡಿದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಒಟ್ಟು 6 ಜನ ಹಿರಿಯ ಸಚಿವರುಗಳಿರ್ತಾರೆ. ಆ 6 ಜನ ಹಿರಿಯ ಸಚಿವರುಗಳು ರಾಜ್ಯದಲ್ಲಿ ಆಗ್ತಾ ಇರತಕ್ಕಂತಹ ಗೊಂದಲದ ವಿಚಾರವಾಗಿ ಹೈಕಮಾಂಡ್ ಜೊತೆಗೆ ಚರ್ಚೆಯನ್ನ ಮಾಡ್ತೀವಿ ಅಂತ ಹೇಳಿ ಸ್ವತಃ ಸಿಎಂ ಸಿದ್ದರಾಮಯ್ಯ ಮತ್ತೆ ಡಿಸಿಎಂ ಡಿಕೆ ಶಿವಕುಮಾರ್ ಹತ್ರ ಅನುಮತಿಯನ್ನ ಪಡೆದು ಈಗ ದೆಹಲಿಗೆ ತೆರಳೋದಕ್ಕೆ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಹರೀಶ್ ಕೊಡ್ತಾರೆ. ಹರೀಶ್, ಒಂದ್ ಕಡೆಗೆ ಸಿಎಂ ಡಿಸಿಎಂ ಗದ್ದುಗೆ ಗುದ್ದಾಟದ ವಿಚಾರದಲ್ಲಿ ಬಹಳಷ್ಟು ಜನ ಏನಂದ್ರೆ ಕಾಂಪ್ರಮೈಸ್ ಮಾಡೋದಕ್ಕೆ ಪ್ಲಾನ್ ಅನ್ನ ಮಾಡಿದ್ರು, ಆದ್ರೆ ಯಾವುದೂ ಸಹ ಆಗಿಲ್ಲ. ಈಗ ಸ್ವತಃ 6 ಜನ ಪಕ್ಷದ ಅಂದ್ರೆ ಸರ್ಕಾರದ ಸಚಿವರು ಹೋಗ್ತಾ ಇದ್ದಾರೆ. ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಕನ್ವಿನ್ಸ್ ಮಾಡುವಂತಹ 2 ನಾಯಕರ ಅನುಮತಿಯನ್ನ ಪಡೆದು ಹೋಗ್ತಾ ಇದ್ದಾರೆ. ಹಾಗಿದ್ರೆ ಆ ಸಚಿವರುಗಳು ಯಾರು, ಅಲ್ಲಿ ಹೋಗಿ ಯಾವ ರೀತಿಯಾದಂತಹ ವಿಚಾರಗಳನ್ನ ಮಂಡನೆ ಮಾಡ್ತಾರೆ ಹೈಕಮಾಂಡ್ ಮುಂದ್ಗಡೆ, ಅದಕ್ಕೆ ಈ 2 ನಾಯಕರುಗಳು ಅಂದ್ರೆ ಸಿಎಂ ಮತ್ತೆ ಡಿಸಿಎಂ ಕನ್ವಿನ್ಸ್ ಆಗ್ತಾರಾ ಅಂತ? ಜಗದೀಶ್, ಬಹಳ ಮುಖ್ಯವಾಗಿರುವಂತದ್ದು ನಾಯಕತ್ವದ ಗೊಂದಲ ವಿಚಾರ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಪ್ರತಿಧ್ವನಿಸಿದೆ. ಇವತ್ತು ಸುದೀರ್ಘವಾಗಿ ಕೂಡ 1 ಗಂಟೆಗೂ ಹೆಚ್ಚು ಹೊತ್ತು ಕೂಡ ಸಚಿವ ಸಂಪುಟ ಸಭೆ ನಡೆದಿದೆ. ಸಚಿವ ಸಂಪುಟ ಸಭೆ ಕೊನೆಯಲ್ಲಿ ಔಪಚಾರಿಕವಾಗಿ ಚರ್ಚೆ ನಡೆಸುತ್ತಿದ್ದಂತ ಸಂದರ್ಭದಲ್ಲಿ ಕೆಲವು ಸಚಿವರು ನೇರವಾಗಿ ಸಿಎಂ ಮತ್ತೆ ಡಿಸಿಎಂ ಅವರಿಗೆ ನಾಯಕತ್ವ ಗೊಂದಲದ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಈಗ ಪದೇ ಪದೇ ಈ ರೀತಿಯ ಬೆಳವಣಿಗೆ ಆಗ್ತಾ ಇರುವಂತದ್ದು ಪಕ್ಷಕ್ಕೆ ಒಳ್ಳೆ ಬೆಳವಣಿಗೆ ಅಲ್ಲ. ಇದು ಯಾಕೆ ಈಗ ಆಗ್ತಿದೆ, ಇದಕ್ಕೊಂದು ತೆರೆ ಎಳಿಬೇಕಾಗಿತ್ತಲ್ವಾ ಅನ್ನುವಂತ ಸಹಜವಾಗಿ ಒಂದು ಪ್ರಶ್ನೆಯನ್ನು ಕೂಡ ಸಿಎಂ ಡಿಸಿಎಂ ಮುಂದೆ ಇಡುವಂತ ಒಂದು ಪ್ರಯತ್ನ ಮಾಡ್ತಾರೆ. ಸಿಎಂ ಡಿಸಿಎಂ ಅವರು ಕೂಡ ಈ ಒಂದು ಪ್ರಶ್ನೆಗೆ ಯಾವುದೇ ರೀತಿಯ ಉತ್ತರ ಕೊಡದೆ ಮೌನಕ್ಕೆ ಶರಣಾಗ್ತಾರೆ. ಹಾಗಾಗಿ ಸಚಿವರು ಒಂದು ಹಂತದಲ್ಲಿ ನಾವು ದೆಹಲಿಗೆ ಹೋಗ್ತೀವಿ, ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತೀವಿ, ರಾಜ್ಯದಲ್ಲಿ ಆಗ್ತಿರುವಂತಹ ಬೆಳವಣಿಗೆಗೆ ಸಂಬಂಧಪಟ್ಟಕ್ಕೆ ಗೊಂದಲಕ್ಕೆ ತೆರೆ ಎಳೆಯುವಂತ ನಿಟ್ಟಿನಲ್ಲಿ ಕೂಡ ಹೈಕಮಾಂಡ್ ನಾಯಕರನ್ನ ಒತ್ತಾಯ ಮಾಡ್ತೀವಿ, ನಾವು ದೆಹಲಿಗೆ ಹೋಗ್ತಿದೀವಿ ಅನ್ನುವಂತ ಮಾತನ್ನ ಸಿಎಂ ಡಿಸಿಎಂ ಅವರ 2 ಮುಂದೆ ಕೂಡ ಪ್ರಸ್ತಾಪ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಕೂಡ ಸಿಎಂ ಅವರು ಒಂದು ಮಾತನ್ನ ಹೇಳ್ತಾರೆ, ಈಗ ನೀವು ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡೋದಾದ್ರೆ ಭೇಟಿ ಮಾಡಬಹುದು ಅನ್ನುವಂತ ಮಾತನ್ನ ಸಮಾಧಾನವಾಗಿ ಕೂಡ ಸಿಎಂ ನನಗೆ ಯಾರು ಕರೆದಿಲ್ಲ. ನಾಳೆ ಇಂದಿರಾ ಗಾಂಧಿ ಅವರು ಸ್ಥಾಪನೆ ಮಾಡಿದಂತ 50 ವರ್ಷದ ಅಂಗನವಾಡಿ ಅಕ್ಕಾಪಡೆ ಕಾರ್ಯಕ್ರಮ ಇದೆ. ನಾನು ಇಲ್ಲೇ ಇರ್ತೀನಿ. ಇವತ್ತು ಮುಂಬೈಯಲ್ಲಿ ನನಗೊಂದು ಖಾಸಗಿ ಕಾರ್ಯಕ್ರಮ ಇದೆ. ಹೋಗ್ಬಿಟ್ಟು ಈಗ ಸಾಯಂಕಾಲ ಹೋಗಿ ರಾತ್ರಿ ವಾಪಸ್ ಬರ್ತೀನಿ. Seems to be in an so the High Command is in that to call for the senior leaders to Delhi and resolve this Today, ಸ್ವಲ್ಪ ಸೈಲೆಂಟ್ ಆಗಿ ಸ್ಪೀಕಿಂಗ್ ಗೈಸ್ ವೇಟ್ ಎಲ್ಲರೂ ವೇಟ್ ಮಾಡಿ ಪ್ಲೀಸ್. ಸೊ 1 ಸೆಕೆಂಡ್ ಸರ್, ರಿಯಲಿ ಮೈಕ್ ಡೌನ್ ಮಾಡು, ಹೇಳಿ ಸರ್. ನನಗೆ ಯಾರು ಕರೆದಿಲ್ಲ. ನಾಳೆ ಇಂದಿರಾ ಗಾಂಧಿ ಅವರು ಸ್ಥಾಪನೆ ಮಾಡಿದಂತ 50 ವರ್ಷದ ಅಂಗನವಾಡಿ ಅಕ್ಕಾಪಡೆ ಕಾರ್ಯಕ್ರಮ ಇದೆ. ನಾನು ಇಲ್ಲೇ ಇರ್ತೀನಿ. ಇವತ್ತು ಮುಂಬೈಯಲ್ಲಿ ನನಗೊಂದು ಖಾಸಗಿ ಕಾರ್ಯಕ್ರಮ ಇದೆ. ಹೋಗ್ಬಿಟ್ಟು ಈಗ ಸಾಯಂಕಾಲ ಹೋಗಿ ರಾತ್ರಿ ವಾಪಸ್ ಬರ್ತೀನಿ. ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಕೊಟ್ಟಂತಹ ಹೇಳಿಕೆಯನ್ನು ಅಬ್ಸರ್ವ್ ಮಾಡ್ತಾ ಇದ್ರೆ ಗೊತ್ತಾಗುತ್ತೆ, ಇಲ್ಲಿವರೆಗೆ ನನಗೆ ಯಾರೂ ಸಹ ಕರೆದೇ ಇಲ್ಲ, ಯಾವ ಹೈಕಮಾಂಡ್ ನಾಯಕರಿಂದನೂ ಕರೆ ಬಂದಿಲ್ಲ. ದೆಹಲಿಗೆ ಹೋಗುವಂತಹ ವಿಚಾರದಲ್ಲಿ ಪ್ರಶ್ನೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ನನಗೆ ಕರೆ ಬಂದಿಲ್ಲ. ನಾಳೆ ಇಂದಿರಾ ಗಾಂಧಿ ಅವರು ಸ್ಥಾಪನೆ ಮಾಡಿರುವಂತಹ 5 ಅಂಗನವಾಡಿಗಳಿಗೆ 50 ವರ್ಷ ತುಂಬುತ್ತಾ ಇದೆ. ಆ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗ್ತಾನೆ. ಜೊತೆಗೆ ಮುಂಬೈನಲ್ಲಿ ಒಂದು ಖಾಸಗಿ ಕಾರ್ಯಕ್ರಮ ಇದೆ, ಅದಕ್ಕೆ ಹೋಗಿ ವಾಪಸ್ ಇವತ್ತು ರಾತ್ರಿ ಬರ್ತೇನೆ. ಸಂಜೆ ಹೋಗ್ತೀನಿ, ಆ ಕಾರ್ಯಕ್ರಮವನ್ನ ಮುಗಿಸ್ಕೊಂಡು ಮತ್ತೆ ರಾತ್ರಿ ವಾಪಸ್ ಬರ್ತೇನೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಅರ್ಥ ಏನು ಅಂದ್ರೆ
ಇನ್ನೂವರೆಗೂ ಸಹ ಅವರು ಹೈಕಮಾಂಡ್ ನಾಯಕರ ಕರೆಗಾಗಿ ಕಾಯ್ತಾ ಇದ್ದಾರೆ. ಹೈಕಮಾಂಡ್ ನಾಯಕರು ಕರೆ ಕೊಡ್ತಾರೆ, ಬಹುತೇಕ 29ನೇ ತಾರೀಕಿಗೆ ಕ್ಲೈಮ್ಯಾಕ್ಸ್ ಸಿಗುತ್ತೆ ಅನ್ನುವಂತಹ ಲೆಕ್ಕಾಚಾರ ಏನಿದೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಹರೀಶ್ ಕೊಡ್ತಾರೆ. ಹರೀಶ್, ಈಗಾಗಲೇ ಇನ್ನೂವರೆಗೂ ಸಹ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆಯನ್ನು ಕೊಡುವಂತಹ ಸಂದರ್ಭದಲ್ಲಿ ಅಬ್ಸರ್ವ್ ಮಾಡಿದ್ವಿ. ನನಗೆ ಇನ್ನೂವರೆಗೂ ಸಹ ಯಾವ ನಾಯಕರಿಂದನೂ ಸಹ ಕರೆ ಬಂದಿಲ್ಲ, ನಾಳೆನೂ ನಾನು ಇಲ್ಲೇ ಇರ್ತೇನೆ, ಒಂದು ಖಾಸಗಿ ಕಾರ್ಯಕ್ರಮ ಇರುವಂತಹ ಕಾರಣಕ್ಕಾಗಿ ಮುಂಬೈಗೆ ಹೋಗಿ ವಾಪಸ್ ಬರ್ತೇನೆ ಅಂತ ಒಂದು ಕಡೆಗೆ ಇನ್ನೂವರೆಗೂ ಸಹ ಹೈಕಮಾಂಡ್ ನಾಯಕರಂತೂ ರಾಜ್ಯ ನಾಯಕರಿಗೆ ಕರೆ ಕೊಟ್ಟಿಲ್ಲ. ಆದ್ರೆ ಇನ್ನೊಂದು ಕಡೆಗೆ ಸಚಿವ ಸಂಪುಟ ಸಭೆಯಲ್ಲಿ 6 ಜನ ಸಚಿವರುಗಳು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಮಾತುಕತೆ ಆಡುವಂತಹ ಲೆಕ್ಕಾಚಾರಗಳು ನಡೀತಿದ್ದಾವೆ. ಏನಿದೆ ಅಪ್ಡೇಟ್? ಜಗದೀಶ್, ನಾಯಕತ್ವ ಗೊಂದಲ ವಿಚಾರ ದಿನೇ ದಿನೇ ಕೂಡ ಕ್ಷಣಕ್ಕೊಂದು ತಿರುವನ್ನ ಪಡ್ಕೊಳ್ತಾ ಇದೆ. ಮುಖ್ಯವಾಗಿ ಸಿಎಂ ಮತ್ತೆ ಡಿಸಿಎಂ ನಡುವಿನ ತಿಕ್ಕಾಟ ಇದು ತಾರಕಕ್ಕೇರಿದೆ. ಹಾಗಾಗಿ ಹೈಕಮಾಂಡ್ ನಾಯಕರು ಕೂಡ ಕೊನೆಗೂ ಅಖಾಡಕ್ಕೆ ಇಳಿದಿರುವಂತದ್ದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಇದೇ ತಿಂಗಳು 29ನೇ ತಾರೀಕು ಹೈಕಮಾಂಡ್ ನಾಯಕರು ಸಿಎಂ ಮತ್ತೆ ಡಿಸಿಎಂ ಇಬ್ಬರನ್ನು ಕೂಡ ಒಟ್ಟಿಗೆ ಕರೆಸಿ ಮುಖಾಮುಖಿ ಮಾಡಿಸುವಂತ ಸಾಧ್ಯತೆ ದಟ್ಟವಾಗಿದೆ ಅನ್ನುವಂತ ಮಾತುಗಳು ಕೇಳಿ ಬರ್ತಿದೆ. ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಹೇಳ್ತಿದೆ, ಹೈಕಮಾಂಡ್ ಯಾವುದೇ ಸಂದರ್ಭದಲ್ಲಿ ಕರೆದು ನಾನು ಹೋಗಕ್ಕೆ ರೆಡಿ ಇದ್ದೇನೆ, ಹೈಕಮಾಂಡ್ ನಾಯಕರು ಕರೆದ್ರೆ ನಾನು ಹೋಗ್ತೀನಿ ಅನ್ನುವಂತ ಮಾತನ್ನ ಪದೇ ಪದೇ ಅದನ್ನ ಒತ್ತಿ ಹೇಳ್ತಾ ಇದ್ದಾರೆ. ಮಗದೊಂದ್ ಕಡೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇರುವಂತದ್ದು, ನನಗೆ ಇನ್ನೂ ಯಾವುದೇ ನಾಯಕರು ಕೂಡ ಕರೆ ಮಾಡಿಲ್ಲ, ನನಗೆ ಬೆಂಗಳೂರಲ್ಲೇ ಇದ್ದೀನಿ, ನಾಳೆನೂ ಇರ್ತೀನಿ ಕೂಡ, ನನಗೆ ಯಾವುದೇ ರೀತಿಯಲ್ಲಿ ಕೂಡ ಹೈಕಮಾಂಡ್ ಮಟ್ಟದಿಂದ ದೂರವಾಣಿ ಕರೆ ಬಂದಿಲ್ಲ, ಬಂದ್ರೆ ನಾನು ಹೋಗ್ತೀನಿ ಅನ್ನುವಂತ ನಿಟ್ಟಿನಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಸಿಎಂ ಆಗಿರ್ಬೋದು ಡಿಸಿಎಂ ಆಗಿರ್ಬೋದು ಇಬ್ರು ಕೂಡ ಹೈಕಮಾಂಡ್ ನಾಯಕರು ಕರೆಗೆ ರೆಡಿ ಆಗಿದ್ದಾರೆ, ಹೋಗಿ ಮಾತಾಡೋದಕ್ಕೆ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಸಿದ್ದರಾಮಯ್ಯರು ಮತ್ತೆ ಡಿ ಕೆ ಶಿವಕುಮಾರ್ ಅವರು ಇಬ್ರು ಕೂಡ ಒಂದು ಒಮ್ಮತವಾಗಿ ಹೈಕಮಾಂಡ್ ನಾಯಕರ ತೀರ್ಮಾನಕ್ಕೆ ಬದ್ಧವಾಗಿರ್ತಾರ ಅನ್ನುವಂಥದ್ದು ಮುಂದಿನ ಪ್ರಶ್ನೆ ಆದ್ರೂ ಕೂಡ ಸದ್ಯದ ಮಟ್ಟಿಗೆ ಅವರಿಬ್ಬರನ್ನ ಯಾವ ರೀತಿ ಸಮಾಧಾನಗೊಳಿಸ್ತಾರೆ, ಯಾವ ರೀತಿ ಸಂಧಾನ ಸೂತ್ರವನ್ನು ಸಿದ್ಧಪಡಿಸ್ತಾರೆ, ಇಬ್ಬರನ್ನ ಹೇಗೆ ಒಟ್ಟಿಗೆ ತೆಗೆದುಕೊಂಡು ಹೋಗಕ್ಕೆ ಸಾಧ್ಯ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಹೈಕಮಾಂಡ್ ನಾಯಕರು ಒಂದಷ್ಟು ಚರ್ಚೆಗಳನ್ನು ಕೂಡ ನಡೆಸಿದ್ದಾರೆ ಅನ್ನುವಂತ ಮಾತುಗಳು ಕೇಳಿ ಬರ್ತದೆ. ಆದ್ರೆ ಎಲ್ಲೊಂದ್ ಕಡೆ ರಾಜ್ಯ ಕಾಂಗ್ರೆಸ್ ನಲ್ಲಿ ಈಗಾಗಲೇ ಕೂಡ ಬೇರೆ ಬೇರೆ ರೂಪಗಳನ್ನ ಪಡ್ಕೊಳ್ತಾ ಇರುವಂತ ಹಿನ್ನೆಲೆಯಲ್ಲಿ, ಬಣಗಳಾಗಿ ರೂಪುಗೊಳ್ತಾ ಇರುವಂತ ಹಿನ್ನೆಲೆಯಲ್ಲಿ ಈಗಲೇ ಕೂಡ ಹೈಕಮಾಂಡ್ ನಾಯಕರು ಎಚ್ಚೆತ್ತುಕೊಳ್ಬೇಕು ಅನ್ನುವಂತ ಒತ್ತಾಯ, ಆಗ್ರಹಗಳು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಹೆಚ್ಚಾಗಿ ಕೇಳಿ ಬರ್ತಿದೆ. ಅದರಲ್ಲೂ ಕೂಡ ಸಚಿವ ಸಂಪುಟ ಸಭೆಯಲ್ಲಿ ಹಲವು ಸಚಿವರು ಇದೇ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಅಂದ್ರೆ ಗೊಂದಲ ಅನ್ನುವಂಥದ್ದನ್ನ ಬೇಗ ಇತಿಶ್ರೀ ಆಡ್ಬೇಕಾಗುತ್ತೆ, ಇದು ಪದೇ ಪದೇ ಸೃಷ್ಟಿ ಆಗ್ತಿದೆ, ಇದು ಒಳ್ಳೆಯದಲ್ಲ ಪಕ್ಷಕ್ಕೆ ಅನ್ನುವಂತ ಮಾತನ್ನ ಇದ್ರೆ, ಹಾಗಾಗಿ ನಾವು ಹೈಕಮಾಂಡ್ ನಾಯಕನ ಭೇಟಿ ಮಾಡಿ ನಾವು ಒತ್ತಾಯ ಮಾಡ್ತೀವಿ ಅನ್ನುವಂತ ಮಾತನ್ನ ನೇರವಾಗಿ ಸಿಎಂ ಮತ್ತೆ ಡಿಸಿಎಂ ಅವರ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಿದೆ. ಹಾಗಾಗಿ ಸದ್ಯದ ಮಟ್ಟಿಗೆ ಹೈಕಮಾಂಡ್ ನಾಯಕರು ಕೊನೆಗೂ ಅಖಾಡಕ್ಕೆ ಎಂಟ್ರಿ ಆಗಿದೆ ಅನ್ನುವಂಥದ್ದು ಗೊತ್ತಾಗಿದೆ. ಹಾಗಾಗಿ ಇವತ್ತು ರಾಹುಲ್ ಗಾಂಧಿ ಅವರ ಜೊತೆಗಿಂತಲೂ ಕೂಡ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು, ಸುರ್ಜೇವಾಲಾ ವೇಣುಗೋಪಾಲ್ ಅವರು ಚರ್ಚೆ ನಡೆಸ್ತಾರೆ ಅಂತ ಹೇಳಲಾಗ್ತದೆ. ಈ ಚರ್ಚೆ ನಡೆಸಿ ಅಂತಿಮ ವರದಿಯನ್ನ ರಾಹುಲ್ ಗಾಂಧಿ ಅವರಿಗೆ ಕೊಡ್ತಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಿದೆ. ಹಾಗಾಗಿ ರಾಜ್ಯದ ವಿಚಾರವಾಗಿ ಸಿಎಂ ಡಿಸಿಎಂ ನಾಯಕತ್ವದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾವ ನಿರ್ಧಾರವನ್ನ, ಯಾವ ಸೂತ್ರವನ್ನ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಥವಾ ಯಾವ ಸೂತ್ರವನ್ನ ಸಿದ್ಧಪಡಿಸುತ್ತೆ ಹೈಕಮಾಂಡ್ ಅನ್ನುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರುವಂತದ್ದು. ಜಗದೀಶ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.